ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಆ, ಇವತ್ತಿನ ಒಂದು ಪ್ರಮುಖ ವಿಷಯ ಏನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗಾಗಿ ಸಂಬಂಧಿಸಿದ ಒಂದು ಪ್ರಮುಖ ಮಾಹಿತಿ. ಯಾಕಂದ್ರೆ ಇವತ್ತಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮಾಹಿತಿ ಬಂದಿರತಕ್ಕಂತ ವಿಚಾರ. ಈ ವಿಚಾರ ತುಂಬಾ ಅಂದ್ರೆ ತುಂಬಾ ಗಂಭೀರ ವಿಚಾರ ಇದು. ಯಾಕಂದ್ರೆ ಇದು ನಮ್ಮ ಭವಿಷ್ಯಕ್ಕೆ ಏನದು ಫ್ಯೂಚರ್ಗೆ ಮಾರಕವಾಗಿರ್ತಕ್ಕಂಥ ಸುದ್ದಿ. ಸೊ ಯಾವ ತರ ಅಂದ್ರೆ ಇದು ಹೆಚ್ಚು ಕಡಿಮೆ ನಾವು 2021ರ ನೋಟಿಫಿಕೇಶನ್ ಅಲ್ಲಿ ಮತ್ತು 2017ರ ನೋಟಿಫಿಕೇಶನ್ ಅಲ್ಲಿ ಕೂಡ ಈ ಕೃಪಾಂಕವನ್ನ ತಿರಸ್ಕಾರ ಮಾಡಿತ್ತು ಸರ್ಕಾರ. ಸೊ ಇವಾಗ ನಾವು ನೋಡ್ತಕ್ಕಂಥ ಸುದ್ದಿಯನ್ನು ನೋಡಿದ್ರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೋಡಿದ್ರೆ, ಕೃಪಾಂಕವನ್ನ ಕೊಡಬೇಕು. ಅದು ಯಾರಿಗೆ? UGC ಅರ್ಹತೆಯನ್ನು ಹೊಂದಿರತಕ್ಕಂಥ ಯಾರು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದಲ್ಲ ಅವರಿಗೆ. ಈ ಮೊದಲಿಂದ ಕೊಟ್ಕೊಂಡು ಬಂದಿರೋದು ಏನು ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ ನಾವು ಒಂದು ಪ್ರಯತ್ನ ಮಾಡ್ತಿದ್ವಿ, ಹೌದು. ಬಟ್ ಈ ಒಂದು ಸುದ್ದಿ ಕೇಳಿ ನನಗೆ ಒಂಥರ ಆಘಾತ ಆಗ್ಬಿಡುತ್ತೆ. ಏನ್ ನೋಡ್ಬೋದು ನೀವು ಇಲ್ಲಿ, ಗರಿಷ್ಠ 5ರಿಂದ 10 ಕೃಪಾಂಕ ನೀಡಲು ಪ್ರಸ್ತಾವ, UGC ಅರ್ಹತೆ ಹೊಂದಿರುವವರಿಗೆ ಪ್ರಯೋಜನ, ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕ. ಕರ್ನಾಟಕದಲ್ಲಿ ಸುಮಾರು 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ರೆ ಈ ಗೆಸ್ಟ್ ಲೆಕ್ಚರ್ಗಳಲ್ಲಿ ಅಂದ್ರೆ 10,000ಕ್ಕಿಂತ ಹೆಚ್ಚು. ಶೈಕ್ಷಣಿಕವಾಗಿ ಇನ್ನು ನಿಯೋಜಿತ ಹುದ್ದೆ 3,856. ಏನದು ಕೋಆರ್ಡಿನೇಟರ್ ಆಗಿ ನೇಮಕ ಹೊಂದಿದ್ದಾರೆ ಅವರು ಕೆಲವೊಬ್ರು. ಅವ್ರು ಇನ್ನೂ ಕೂಡ ಸಿಗದ ಆದೇಶ ಅಂತ ಹೇಳಿದ್ರು. ಇದೆಲ್ಲ ನಮಗೆ ಬೇಡ. ಇಲ್ಲೇನಂದ್ರೆ ಇದು ಈ ಕೃಪಾಂಕಕ್ಕೆ ಎಷ್ಟು 5ರಿಂದ 10 ಮಾರ್ಕ್ಸ್ಗಳನ್ನ ಕೊಡಬೇಕಂತ ಇವರು ತಯಾರಿಯನ್ನ ನಡೆಸಿದ್ದಾರೆ. ಯಾರು? ಸರ್ಕಾರದವರು. ಅದು ಯಾವ ಕಾರಣಕ್ಕಾಗಿ ಕೊಡ್ತಿದ್ದಾರೆ ಅಂದ್ರೆ ಅವರು ಏನೋ UGC ಎಲಿಜಿಬಿಲಿಟಿ ಐತಿ ಅವ್ರಿಗೆ, ಮತ್ತೆ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದಾರಂತ. ಹಾಗಾಗಿ ಅವರಿಗೆ 5ರಿಂದ 10 ಕೃಪಾಂಕಗಳನ್ನ ಕೊಡಬೇಕು ಅಂತ ಒಂದು ಪ್ರಸ್ತಾವವನ್ನ ಮಾಡಿದ್ದಾರೆ ಈಗ. ಯಾಕಂದ್ರೆ ಈಗ ನಾವು ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೋಡ್ಬೇಕಾದ್ರೆ ನಾವು 2007 ಮತ್ತು 2009ರಲ್ಲಿ ಈ ಕೃಪಾಂಕಗಳನ್ನ ಕೊಟ್ಟಿದ್ರಂತೆ. ಹಾಗಾಗಿ ಇವಾಗ ಕೂಡ ಮತ್ತೊಮ್ಮೆ ಮರುಕಳಿಸಿ ಇದನ್ನ ಕೊಡಬೇಕು ಅಂತ ಏನಂದ್ರೆ ಈ ಒಂದು ಪ್ರಸ್ತಾವವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದು ವಿಚಾರ ತಿಳಿತಾ ಇಲ್ಲ ಇಲ್ಲಿ, ಸರ್ಕಾರದವರು ಏನ್ ಮಾಡ್ಬೇಕಂತ ಹೊಂಟಿದಾರೋ ತಿಳಿತಾ ಇಲ್ಲ. ತಿಳಿತಾ ಇಲ್ಲ. ಈ ಕೃಪಾಂಕವನ್ನು ನೀಡೋದಾದ್ರೆ ಉಳಿದವರು ಯಾರು ಎಲಿಜಿಬಿಲಿಟಿನೇ ಆಗಲ್ಲ. 10 ಮಾರ್ಕ್ಸ್ಗಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು ಸರ್ಕಾರದವರು? ಇಲ್ಲಿ ವಾಸ್ತವ ಸಂಗತಿ ಏನಂದ್ರೆ, ನನ್ನ ಪರಿಸ್ಥಿತಿನ ಹೇಳ್ತೀನಿ ಕೇಳಿ. ನಾನು 2017ರಲ್ಲಿ KSET ಪಾಸ್ ಮಾಡಿದೆ. KSET ಪಾಸ್ ಮಾಡಿದಾಗ ಈಗ ನಾನ್ UGC ಅವರು ಇರ್ತಾರಲ್ಲ ಇವರು, ಈ ನಾನ್ UGC ಅವ್ರ ಕೈಯಾಗ ಸಿಕ್ಕಿ ನಾವು ಎಲಿಜಿಬಲ್ ಆಗ್ಲಿಲ್ಲ ಆಗ. ಸೊ ಇರೋ ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ನಾನು 2019ರಲ್ಲೂ ಕೂಡ ನೆಟ್ ಪಾಸ್ ಮಾಡ್ಕೊಂಡು ಹಿಸ್ಟ್ರಿ ನನ್ನ ಸಬ್ಜೆಕ್ಟ್. ನಾನು ಗೆಸ್ಟ್ ಲೆಕ್ಚರ್ಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು 2022ರ ನಂತರ. ಲಿಖಿತ ಪೂರ್ವದಲ್ಲಿ ಅಪ್ಲೈ ಮಾಡಿಲ್ಲ ನಾನು ವಾಸ್ತವದಲ್ಲಿ ಹೇಳ್ಬೇಕಾದ್ರೆ. ಬಟ್ ಇವಾಗ KSET ನೆಟ್ ಪಾಸ್ ಮಾಡ್ಕೊಂಡವ್ರಿಗೆ ಈ ಕೃಪಾಂಕಗಳು ಸಿಗಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಯಾಕೆ ಆಗ್ತಲ್ಲ ಅಂದ್ರೆ, ಈ ನಾನ್ UGC ಅವರು ಮೊದಲು ತಗೋದು, ಇವಾಗ ಅವ್ರನ್ನ ತೆಗೆದು ಹಾಕವ್ರೆ. ಬಟ್ ಥಿಂಗ್ ಏನಂದ್ರೆ, ನಾನ್ UGC ಅವ್ರು ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳ ಮೇಲೆ ಏನು ಆ ಕೃಪಾಂಕಗಳು ಮತ್ತು ಪ್ರತಿ ವರ್ಷ 3 ಮಾರ್ಕ್ಸ್ಗಳು ಏನು ಆ್ಯಡ್ ಆಗ್ತಾ ಹೋದಂಗೆ ಅವರಿಗೆ ಮಾರ್ಕ್ಸ್ಗಳ ಸಂಖ್ಯೆ 50ಕ್ಕಿಂತ ಹೆಚ್ಚು ಮೀರೋ ಸಂಖ್ಯೆ ಇದ್ದಾಗ ಏನಾಗತ್ತಂದ್ರ ಈ KSET ಎಲಿಜಿಬಲ್ ಆದ್ರೂ ಕೂಡ ಗೆಸ್ಟ್ ಲೆಕ್ಚರ್ಗೆ ಎಲ್ಲಿ ಅವರು ಎಲಿಜಿಬಲ್ ಆಗ್ಲಿಲ್ಲ. ಹಾಗಾಗಿ ಈ ಗೆಸ್ಟ್ ಲೆಕ್ಚರ್ ಏನು ಎಲಿಜಿಬಲ್ ಆಗದೆ ಇರ್ತಕ್ಕಂಥ ಈ KSET ನೆಟ್ ಮತ್ತು ಪಾಸ್ ಮಾಡಿರ್ತಕ್ಕಂಥ ಇತ್ತೀಚೆಗೆ ಏನು PhD ಮುಗಿಸ್ಕೊಂಡವರು ಹೆಂಗೆ ಕೃಪಾಂಕಗಳನ್ನ ಪಡೆದುಕೊಳ್ಬೇಕು? ಇದು ಯಾವ ಕಾನ್ಸ್ಟಿಟ್ಯೂಷನ್ ಒಳಗೆ ಬರ್ದಾರು? ಆರ್ಟಿಕಲ್ 15, 16, 14, 19 ಇವುಗಳ ಉಲ್ಲಂಘನೆ ಆಗುತ್ತೆ ಇಲ್ಲಿ. ನೀವು ಒಂದ್ಸಲ ಗೆಸ್ಟ್ ಲೆಕ್ಚರ್ ಆಗಿ ಎಲಿಜಿಬಲ್ ಆಗಿ ಒಳಗೆ ಎಂಟ್ರಿ ಕೊಟ್ರೆ ಇದೊಂದು ಅರೆಕಾಲಿಕ ಸರ್ಕಾರಿ ಹುದ್ದೆನೇ ಇದೆ. ಇಂಡೈರೆಕ್ಟ್ ಆಗಿ ಅರೆಕಾಲಿಕ ಸರ್ಕಾರಿ ಹುದ್ದೆ. ಹಾಗಾದ್ರೆ ಗೆಸ್ಟ್ ಲೆಕ್ಚರ್ಗಳನ್ನ ಪ್ರತಿ ವರ್ಷ ನೀವು ನೇಮಕಾತಿ ಯಾಕೆ ಮಾಡ್ಕೋಬೇಕು? ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗಿತ್ತಲ್ಲ.
ಅದು ಬಿಟ್ಟು ಪ್ರತಿ ವರ್ಷ ಮತ್ತೆ ಅಪ್ಲಿಕೇಶನ್ ಕರೆದು ಮತ್ತೆ ಕೌನ್ಸಿಲಿಂಗ್ ಮಾಡೋದು ಮತ್ತೆ ಮೆರಿಟ್ ಲಿಸ್ಟ್ ತರಿಸೋದು. ಪ್ರತಿ ವರ್ಷ ಅವರಿಗೆ ಇವಾಗಂತೂ ಗೆಸ್ಟ್ ಲೆಕ್ಚರ್ಗಳಿಗೆ ಸಂಬಳ ಕೂಡ ಹೆಚ್ಚಾಗಿದೆ, ಸೇವಾ ಭದ್ರತೆ ಕೂಡ ಒದಗಿದೆ, ಇನ್ಶೂರೆನ್ಸ್ ಕೂಡ ಇದೆ. ಮತ್ತ ಕೃಪಾಂಕಗಳನ್ನ ಅಲ್ಲಿ ಕೊಟ್ಟು ಅವುಗಳನ್ನು ತಂದಿಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಒಳಗೂ ಕೂಡ ನೀವು ಅದೇನೋ ಕೊಡ್ತಂದ್ರೆ ಏನ್ ಹೇಳ್ಬೇಕು ತಿಳಿತಾ ಇಲ್ಲ ಈ ಸರ್ಕಾರದವ್ರು. ಒಂಚೂರು ಕಾಮನ್ ಸೆನ್ಸ್ ಅವ್ರು ಬೇಡ ಅಂತ ಸರ್ಕಾರದವ್ರಿಗೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರ ಪ್ರತಿ 5 ವರ್ಷಕ್ಕೆ ಒಂದ್ಸಲ ರಿಕ್ರೂಟ್ಮೆಂಟ್ ಆಗುತ್ತೆ. ಇವಾಗ ಪ್ರತಿ ವರ್ಷ ಬರೀ ಈ ಸಲ 226 ಹುದ್ದೆಗಳು. ಈಗ ಬಜೆಟ್ ಅಲ್ಲಿ ಘೋಷಣೆ ಮಾಡೋದು 2000 ಹುದ್ದೆಗಳು. ಇವತ್ತಿವರು ಹೊಸ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಹೊಸ ನಮ್ಮ ಶಿಕ್ಷಣ ಮಂತ್ರಿಗಳು ಉನ್ನತ ಶಿಕ್ಷಣ 3000 ಹುದ್ದೆಗಳನ್ನು ತುಂಬಲಾಗುವುದು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳ್ತಾರೆ. ಅಲ್ಲಿ ಘೋಷಣೆ ಮಾಡಿರೋದು ಬಜೆಟ್ ಅಲ್ಲಿ ಇರೋದು 2000. ಸುಮ್ನೆ ಬಾಯಿಗೆ ಬಂದಂಗೆ ಹೇಳ್ಕೊತ ಹೋಗ್ಬಿಡುದು ಒಟ್ಟಿನಲ್ಲಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವೇನ್ ಮಾಡ್ಬೇಕು? ಸೊ ಇದು ಅಸಂವಿಧಾನಿಕ. ಇದನ್ನ ಪ್ರತಿಭಟನೆ ಮಾಡ್ಬೇಕು ನಾವು. ಇದನ್ನ ವಿರೋಧ ಮಾಡ್ಬೇಕು. ಕಾನೂನಾತ್ಮಕ ಸಲಹೆಗಳನ್ನು ತೆಗೆದುಕೊಳ್ಬೇಕು ನಾವು. ಹಿಂದಿನ ಮಂತ್ರಿಗಳು ಇದ್ದು ಇಲ್ದಂಗಿದ್ರು ಅವರು. ಇವಾಗ ನೋಡಿ 2-3 ದಿನ ಹಿಂದೆ ಈಗೇನು ಬಂದಿರ್ತಕ್ಕಂಥ ಒಂದು ವಾರದ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಈ ಬಂದು ಹೊಸ ಬಾಂಬ್ಗಳನ್ನ ಹಾಕಿಬಿಡ್ತಾರೆ. ಪ್ರಾಮಾಣಿಕವಾಗಿ ಓದಿದವರು ಇತ್ತೀಚೆಗೆ ಯಾರು ಕೆಸೆಟ್ ನೆಟ್ ಪಾಸ್ ಮಾಡಿ PhD ಮುಗಿಸ್ಕೊಂಡವ್ರು ಎಲ್ಲಿ ಹೋಗ್ಬೇಕು? ಈ ಕೃಪಾಂಕಗಳು ಅವರ ಒಂದು ಏನದು ಮರಣ ಶಾಸನ ಆಗಿಬಿಡುತ್ತೆ. ಪಾಯಿಂಟ್ ಡಿಜಿಟ್ ಒಳಗೆ ಹೊರಗೆ ಬರ್ತಾರ್ರಿ. ಕಾಮನ್ ಸೆನ್ಸರ್ ಬೇಡ ನಿಮಗೆ? ಯಾವ ಸರ್ಕಾರಿ ಹುದ್ದೆಗೆ ಇವಾಗ ಕೃಪಾಂಕ ಕೊಡೋ ಒಂದು ಅವಕಾಶ ಇದೆ ಹೇಳ್ರಿ? ಏನ್ ಒಂದ್ ಸ್ವಲ್ಪ ಕಾಮನ್ ಸೆನ್ಸರ್ ಬೇಡ ಅಂತ ಒಂದು ವಿಚಾರಗಳನ್ನ ತಂದು ಹೇಳ್ಕೊಂತ ಹೋದ್ಬಿಟ್ರೆ ಈಗ ಎಷ್ಟು ಜನಕ್ಕೆ ಅದು ಡಿಮೋಟಿವೇಟ್ ಆಗತ್ತೆ ಗೊತ್ತಾ ನಿಮ್ಗೆ? ಅದ್ರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ಯಾರಿಗೂ. ಅದರಲ್ಲಿ ಮತ್ತೆ ಪ್ಯಾಟರ್ನ್ ಚೇಂಜ್. 300 ಮಾರ್ಕ್ಸ್ GKಗೆ. ಈ 350 ಮಾರ್ಕ್ಸ್ ಚೆನ್ನಾಗಿತ್ತು. ಅದು ಸಬ್ಜೆಕ್ಟ್ ಅಲ್ಲಿ ಕೂಡ 300 ಮಾರ್ಕ್ಸ್. ಈಗ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಪ್ರತಿ ಸಲ ಕೆಸೆಟ್ ನೆಟ್ ಪಾಸ್ ಮಾಡಿದ್ರು ಕೂಡ ಸಡನ್ ಆಗಿ ಅವ್ರು ಯಾವ ತರ ತಗೋಬೇಕು? ಒಂದಿಟ್ಟು ತಾಳ್ಮೆ ಇರಬೇಕು. ಈ 300 ಮಾರ್ಕ್ಸ್ ಸಡನ್ ಆಗಿ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಒಂದು ಚೂರು ವಿಚಾರಗಳನ್ನ ಮಾಡ್ಬೇಕು ನೀವು ಸರ್ಕಾರದವರು. ಆ ಸರ್ಕಾರದ ವಿಚಾರಗಳಲ್ಲಿ ಈ 300 ಮಾರ್ಕ್ಸ್ ಕೂಡ ಅದು ಒಂದು ಅಸಂವಿಧಾನಿಕನೇ. ಇದು ಅವ್ರೇನ್ ಸಬ್ಜೆಕ್ಟ್ ಪಾಠ ಮಾಡ್ಬೇಕಾ GK ಪಾಠ ಮಾಡ್ಬೇಕಾ? ಅಲ್ಲಿ ಮೊದ್ಲೇ ಈಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಸಮಸ್ಯೆ ಏನಾಗಿತ್ತು ಅಂದ್ರೆ ಅವರು ಕ್ಲಾಸ್ 1 FD ಆದಂಗೆ ಕೆಲಸ ಮಾಡ್ತಿರ್ತಾರೆ. ಅವ್ರು ಕ್ಲಾಸ್ 1 FD ಆಗಿ ಕೆಲಸ ಮಾಡಿದಂಗೆ ಮಾಡ್ತಿದ್ದಾರೆ. ಪಾಠ ಮಾಡೋಕ್ಕಿಂತ ಅಫಿಷಿಯಲ್ ವರ್ಕ್ ಹೆಚ್ಚು ಮಾಡಿಸಿದ್ದಾರೆ. ಇನ್ನು ಈ GK ಕಲ್ತೋಗಿ ಇನ್ ಪಾಠ ಮಾಡ್ಬೇಕು, SD ಆಗ್ಬೇಕು, ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು. ಈ 300 ಮಾರ್ಕ್ಸ್ ಅವಶ್ಯಕತೆ ಏನೈತೆ? ಅದು ಹೋಗ್ಲಿ, ಮಾಡಿದ್ರು ಮಾಡಾಗ್ಲಿ. ಇದು 300 ಮಾರ್ಕ್ಸ್ ನಾನು ಲಾಸ್ಟ್ ವಿಡಿಯೋದಾಗೂ ಕೂಡ ಹೇಳಿದ್ದೆ ನಿಮಗೆ. A ಮತ್ತು B ಹುದ್ದೆಗಳಿಗೆ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಏನು 300 ಮಾರ್ಕ್ಸ್ ಒಂದು ಅದು ಮಾಡ್ಬೇಕು ಅಂತ ಪ್ರಸ್ತಾವಿತ್ತು, ರೂಲ್ಸ್ ಇತ್ತು. ಅದನ್ನ ಮಾಡ್ಲಿ, ಏನ್ ಸಮಸ್ಯೆ ಇಲ್ಲ. ಅದಕ್ಕೇನೋ ಒಂದು ತಯಾರು ಮಾಡ್ಬೋದು ನಾವು. ಇದ್ಯಾಕ್ರಿ ಕೃಪಾಂಕ? ಅವ್ರಿಗೆ ಪ್ರತಿ ವರ್ಷ 3 ಮಾರ್ಕ್ಸ್ ಆ್ಯಡ್ ಮಾಡ್ತಾ ಹೋದಂಗ ಈಗ ಇತ್ತೀಚೆಗೆ PhD ಕೆಸೆಟ್ ಮಾರ್ಕ್ಸ್ ಪಾಸ್ ಮಾಡಿದವರು ಯಾರು ಕೂಡ ಎಲಿಜಿಬಲ್ ಆಗ್ತಿಲ್ಲ ಗೆಸ್ಟ್ ಲೆಕ್ಚರ್ಗೆ. ಯಾವ ಪುರುಷಾರ್ಥಕ್ಕಾಗಿ ಕೆಸೆಟ್ ನೆಟ್ ಎಕ್ಸಾಮ್ಗಳು ನಡೆಸ್ತಾ ಇದ್ರೆ ತಿಳಿತಾ ಇಲ್ಲ ನೀವು. ಇನ್ನು ಮುಂದೆ ಮತ್ತೊಂದು ರೂಲ್ಸ್ ತರಬೇಕು. ಏನ್ ರೂಲ್ಸ್ ತರಬೇಕು ಅನ್ನೋದು ನಾನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ನೋಡ್ರಿ. ನಿಮ್ ಮುಂದೆ ಇವತ್ತು ಪ್ರಸ್ತಾಪ ಮಾಡ್ತೀನಿ. ಈ ಗೆಸ್ಟ್ ಲೆಕ್ಚರ್ ಏನ್ ಪ್ರತಿ ವರ್ಷ ತುಂಬ್ತಾರಲ್ಲ, ಪ್ರತಿ ವರ್ಷ ಕೂಡ CET ಮಾಡಿ ತುಂಬಬೇಕು ಇವ್ರನ್ನ. ಅಲ್ಲಿ ಸಂಬಳ ಕಡಿಮೆ ಐತಿ, ಅವಧಿ ಕಡಿಮೆ ಐತಿ ಅನ್ಬೋದು ನೀವು. ಬಟ್ ಟ್ಯಾಲೆಂಟ್ ಇದ್ದವ್ರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಅವಕಾಶನೇ ಸಿಗಂಗಿಲ್ಲ. ಇನ್ನು ಈ ಕೃಪಾಂಕಗಳು ಎಲ್ಲಿ ಸಿಗಬೇಕು ಇವ್ರಿಗೆ? ಟ್ಯಾಲೆಂಟ್ ಇದ್ದವ್ರಿಗೆ. ಈ ಗೆಸ್ಟ್ ಲೆಕ್ಚರ್ ಇದೇನಪ್ಪ, 4-5 ತಿಂಗಳು 5-6 ತಿಂಗಳು ಸಂಬಳ ತಗೊಳಕ್ಕೂ ಕೂಡ ನಾವು ಮತ್ತೆ ಎಕ್ಸಾಮ್ ಬರಿಬೇಕು ಅನ್ಬೋದು ನೀವು. ಬಟ್ ತಿಳ್ಕೊಡ್ರಿ, ಈ ಟ್ಯಾಲೆಂಟ್ ಇದ್ದವ್ರಿಗೆ ದೊಡ್ಡ ಅನ್ಯಾಯ ಆಗುತ್ತಿದ್ದು. ಇತ್ತೀಚೆಗೆ ಹೊಸದಾಗಿ ಬರ್ತಕ್ಕಂಥವ್ರಿಗೂ ತುಂಬಾ ದೊಡ್ಡ ಅನ್ಯಾಯ ಆಗುತ್ತಿದ್ದು. ಸೊ ಈ ಅಸಂವಿಧಾನಿಕ ನಿರ್ಧಾರವನ್ನು ನಾವು ಎಲ್ಲರೂ ಖಂಡಿಸಬೇಕಿದೆ. ನಾವು ಸಾಧ್ಯದ ಮಟ್ಟಿಗೆ ನಾವು ಎಲ್ಲಿ ಮೊರೆ ಹೋಗ್ಬೇಕು, ಅಕ್ಷರ ಸಂಘಟನೆಗೆ ಮೊರೆ ಹೋಗ್ಬೇಕು ಎಲ್ರು.
ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇದ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡೋಣ, ಕಾನೂನಾತ್ಮಕ ಸಲಹೆಗಳನ್ನು ತಗೊಳ್ಳೋಣ. ಇವರು ಡ್ರಾಫ್ಟ್ ಬಿಡೋಕ್ಕಿಂತ ಪೂರ್ವದಲ್ಲಿ ನಾವು ಮಿನಿಸ್ಟರ್ಗಳ ಮೀಟ್ ಆಗ್ಬೇಕಿಲ್ಲಿ. ಅವಾಗ ಏನಾದರೂ ಇದಕ್ಕೊಂದು ಪರಿಹಾರ ಸಿಗುತ್ತಿಲ್ಲಿ. ಇದೇ ತರ ಮಾಡ್ಕೊಂಡು ಹೋಗ್ಬಿಟ್ರೆ ಇದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಕಾಯ್ಕೊಂಡು ಕುಂತಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗತ್ತೆ ಅಂತೇಳಿ. ಮತ್ತ ಅದ್ರೊಳಗೆ ಇದೊಂದು ನೀವು ಬರಸಡಲು ಬಡ್ದಂಗೆ ಇದೊಂದು ಕೃಪಾಂಕ ಅಂತ ಅಂದ್ಬಿಟ್ರೆ .025 ಹೊರಗೆ ಹೋಗ್ತಾರೆ ಎಷ್ಟೋ ಜನ. ನೀವು 10 ಮಾರ್ಕ್ಸ್ ಏನು ಖಾಲಿ ಉಪರೇಟಿ ಕೊಟ್ಬಿಟ್ರೆ ಉಳಿದವ್ರು ಎಲ್ಲಿ ಹೋಗ್ಬೇಕು? ಟ್ಯಾಲೆಂಟ್ ಇದ್ದವ್ರು ಎಲ್ಲಿ ಹೋಗ್ಬೇಕು? ನೀವೇನೇ ಮಾಡ್ರಿ, ನೀವು 300 ಮಾರ್ಕ್ಸ್ ಮಾಡ್ರಿ, ಇಲ್ಲ 3000 ಮಾರ್ಕ್ಸ್ ಮಾಡ್ರಿ, ನಿಮ್ಗೇನು ನಾವು 3,000 ಮಾರ್ಕ್ಸ್ಗೂ ಎಕ್ಸಾಮ್ ಬರಿತೀವಿ ನಾವು, ನಮಗೇನು ಸಮಸ್ಯೆ ಇಲ್ಲ. ಈ 5ರಿಂದ 10 ಇರ್ತಕ್ಕಂಥ ಈ ಕೃಪಾಂಕಗಳನ್ನ ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಂದು ಕಾನೂನಾತ್ಮಕ ಸಲಹೆಗಳನ್ನು ಪಡೆಯಬೇಕು, ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕು. ನೀವೆಲ್ಲರೂ ಕೂಡ ಇದ್ರದ ಒಂದು ಕೈ ಜೋಡಿಸಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಏನಾದ್ರು ಸೈಲೆಂಟ್ ಆಗಿ ಕೂತ್ಬಿಟ್ರೆ, ಅವ್ರು 10 ಮಾರ್ಕ್ಸ್ ಕೊಟ್ಬಿಟ್ರೆ, ನೀವು ಪ್ರಾಮಾಣಿಕವಾಗಿ ಓದೋರಿಗೆ 3 ನಾಮನೆ ಸಿಕ್ಬಿಡುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಬಹಳ ದೊಡ್ಡ ಪರಿಣಾಮ ಬೀಳ್ತದೆ, ನಿಮ್ಗೆ ಅರ್ಥ ಆಗಲ್ಲ ಅದು ಕೆಲವು ವಿಚಾರದಲ್ಲಿ. ಕೃಪಾಂಕ ಅನ್ನೋದೊಂದು ಮರಣ ಶಾಸನ ಇದ್ದಂಗೆ ಇದು. ಏನಕ್ಕೆ ಬೇಕ್ರಿ? ಇವತ್ತಿನ ಆಧುನಿಕ ಕಾಲದಲ್ಲಿ ಚಾಟ್ GPT ಕಾಲದಲ್ಲಿ ಕೃಪಾಂಕ ಅಂತಿದೆ. ಓದ್ಲಿ ಕುತ್ಕೊಂಡು 3,000 ಅಲ್ಲ 10,000 ಮಾರ್ಕ್ಸ್ ಕೊಟ್ಟು ಕುತ್ಕೊಂಡು ಬರೀತಾರ ಅವ್ರು. ಬೇರೆ ಎಕ್ಸಾಮ್ ಪ್ಯಾಟರ್ನ್ ಏನೋ ಚೇಂಜ್ ಮಾಡ್ರಿ, ನಿಮ್ನೇನು ಯಾರು ಕೇಳಂಗಿಲ್ಲ. ಈ ಕೃಪಾಂಕ ಅನ್ನೋದು ಅಸಂವಿಧಾನಿಕ ಇದು. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕ್ರಿ. ಯಾರು ಇದ್ರು ಕೂಡ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ರಿ. ಇದ್ರ ಬಗ್ಗೆ ನಾವು ಇನ್ನು ಅಕ್ಷ ಸಂಘಟನೆಗೆ ಹೋಗಿ ಭೇಟಿಯಾಗಿ ಕಾಂತ್ ಕುಮಾರ್ ಸರ್ಗೆ ಮತ್ತೆ ನಾವು ಒಂದೇನಾದ್ರೂ ಇದ್ರ ಪೂರ್ವ ತಯಾರಿ ಮಾಡ್ಲೇಬೇಕು ನಾವು. ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ. ಈ ಅಭಿಪ್ರಾಯಗಳು ತಿಳ್ಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ, ಬೆಂಬಲ ಇರಲಿ. ಯಾಕಂದ್ರೆ ಈ ಒಂದು ಹೋರಾಟ ನಾವು ಮಾಡ್ಲಿಲ್ಲ ಅಂದ್ರ ಮುಂದಿನ ಜೀವನ ಕಠಿಣ ಐತಿ. ನಿಮ್ಮ ಕನಸಿಗೆ ದೊಡ್ಡ ಒಂದು ಅಡ್ಡ ಗೋಡೆಯಾಗಿ 10 ಮಾರ್ಕ್ಸ್ಗಳು ನಿರ್ಮಾಣ ಆಗ್ಬಹುದು. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ನಿಮ್ಮ ಬೆಂಬಲ ಇರಲಿ ಅಂತ ನಾನು ಭಾವಿಸ್ತೀನಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.